ಏನು ಸರ್, ಈ ಕೇಸ್ನ ಇಷ್ಟು ಸುಲಭವಾಗಿ ಸಾಲ್ವ್ ಮಾಡಿಬಿಟ್ರಿ? ಯಾರೀ ರಿಜ್ವಾನ್? ಹಾಗಾದ್ರೆ ಈ ಕೇಸಲ್ಲಿ ರಾಜಕೀಯ ಮಧ್ಯಪ್ರವೇಶ ಮಾಡುತ್ತೆ ಅಂತಾಯ್ತು. ಹೋಗ ಆಚೆ, ಮತ್ತೆ ಈ ಕಡೆ ಬರ್ಲಿಕ್ಕೆ ಹೋಗ್ಬೇಡ ನೀನು. ಒಂದು ವೇಳೆ ಇವರು ಈ ತಪ್ಪು ಮಾಡಿದ್ರೆ ಕೋರ್ಟ್ ಅಲ್ಲಿ ಸಾಕ್ಷಿಗಳ ಕೊರತೆ ಅಂತ ತೋರಿಸಿ ತುಂಬಾ ಸುಲಭವಾಗಿ ತಪ್ಪಿಸ್ಕೊಳ್ತಾರೆ. ನೈಸ್ ಟು ಮೀಟ್ ಯು ಸರ್. ನನ್ನ ಹೆಸರು ಅಂಜಲಿ. ಸುಮ್ನೆ ನಮ್ ಟೈಮು ವೇಸ್ಟ್, ಕೋರ್ಟ್ ಟೈಮು ವೇಸ್ಟ್. ಅದ್ರ ಬದಲು ಈ ಕೇಸ್ನ ಜಿಡಿಗೆ ಹ್ಯಾಂಡ್ ಓವರ್ ಮಾಡ್ಬಿಡೋಣ. ಆರ್ ಯು ಶೋರ್? ಎಸ್ ಸರ್. ಬರ್ತೀನಿ ಸರ್. ಅದು ನನ್ನ ತಮ್ಮ ಪಾಪು ಅಂತ. ಏನ ಪಾಪುನಾ? ಮನೇಲಿ ಅವನ್ನ ಪ್ರೀತಿಯಿಂದ ಹಾಗೆ ಕರೆಯೋದು. ಸರ್ ಬಿಡೋ ಬಾಯ್. ಈ ಪೊಲೀಸ್ ಸ್ಟೇಷನ್, ಕೋರ್ಟು, ವಿಧಾನಸೌಧ ಒಂಥರ ಅಂಟ್ರೋಗ ಇದ್ದಂಗೆ. ಇಲ್ಲಿ ಮೊದಲನೇ ಸಲ ಬಂದವನು 2ನೇ ಸಲ ಬರಲೇಬೇಕು, 2ನೇ ಸಲ ಬಂದವನು ಖಂಡಿತವಾಗ್ಲೂ 3ನೇ ಸಲ ಬಂದೇ ಬರ್ತಾನೆ. ಅದು ಅಲ್ಲದೆ ನೀನು ಯಾವಾಗಲೂ ನನ್ನ ಹತ್ರ ಕೇಳ್ತಾ ಇದೆಯಲ್ಲ, ಈ ಥರದ್ದು ಒಂದು ಕೇಸು ಬಂದರೆ ನನಗೆ ಕೊಡಿ, ವರ್ಡಿಕ್ಟ್ ಹೇಗಿರಬೇಕು ಅಂತ ನಾನು ಪ್ರಪಂಚಕ್ಕೆ ತೋರಿಸ್ತೀನಿ ಅಂತ. ಇದು ಅದೇ ಕೇಸ್. ಯಾವುದು? ಇಟ್ಸ್ ಎ ರೇಪ್ ಕೇಸ್.